ಪಾಪು ಏನು ಸಡನ್ನಾಗಿ ಬಾ ಅಂತ ಹೇಳ್ದೆ? ಸಚ್ಚು ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ ಸಚ್ಚು, ಬ್ರೇಕಪ್ ಮಾಡ್ಕೊಂಡ್ಬಿಡೋಣ. ಬ್ರೇಕಪ್ಪ? ಹಾ, ಏನು ತಮಾಷೆ ಮಾಡ್ತಾ ಇದೀಯಾ? ನಾನ್ ಯಾಕೆ ತಮಾಷೆ ಮಾಡ್ಲಿ? ನಮ್ಮ ಮನೇಲಿ ಯಾರು ಒಪ್ತಾ ಇಲ್ಲ. ಅಲ್ಲ, ನಿನ್ಗೆ ಮುಂಚೆ ಗೊತ್ತಿರ್ಲಿಲ್ವಾ ಮನೆಯವ್ರು ಒಪ್ತಾರ ಇಲ್ವಾ ಅನ್ನೋದು? ಈಗ ನಮ್ಮನೇಲಿ ಒಪ್ಪಲ್ಲ, ನಾನು ಒಪ್ಪಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ನಾನು ಒಪ್ಸೋಣ ಅಂತಾನೆ ಅನ್ಕೊಂಡಿದೀನಿ ಸಚ್ಚು, ನಾನೇನು ಒಪ್ಸಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲಿ ನೀನ್ ಸೆಟಲ್ ಆಗಿಲ್ಲ, ಏನು ಇಲ್ಲ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಇವನು ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇವ್ನಿಗೆ ನನ್ ಕೊಟ್ಟು ಮದ್ವೆ ಮಾಡ್ಕೊಡಿ, ನಾನೇ ದುಡ್ಡು ಸಾಕ್ತೀನಿ ಇವ್ನ ಅಂತ ಅಪ್ರೋಚ್ ಹೇಳೋದು ಅರ್ಥ ಮಾಡ್ಕೊ. ಒಂದ್ ವರ್ಷ ಮುಂದಕ್ಕೆ ಹಾಕು ಸಾಕು, ಒಂದ್ ವರ್ಷ ಮುಂದಕ್ಕೆ ಹಾಕು, ಏನೋ ಒಂದ್ ಹೇಳು. ಒಂದ್ ವರ್ಷ ಅಂತ ಆಲ್ರೆಡಿ 4 ವರ್ಷ ಆಗಿದೆ ಸಚ್ಚು, ಇನ್ ನನ್ ಕೈಲಿ ತಳ್ಳಕ್ ಆಗಲ್ಲ. ಅಪ್ಪ ಏನ್ ಪ್ರಾಬ್ಲಮ್ ಏನ್ ನಿಮ್ ಮನೆಯವ್ರಿಗೆ? ಸೆಟ್ಲ್ ಆಗಿಲ್ವಲ್ಲ, ಅದೇ ಪ್ರಾಬ್ಲಮ್. ಸೆಟ್ಲು ಏನ್ ಯಾವತ್ತಾದ್ರೂ ಒಂದಿನ ಸೆಟ್ಲ್ ಆಗೇ ಆಗ್ತೀವಿ ತಾನೆ? ಯಾವತ್ತೋ ಒಂದಿನ ಜೀವನದಲ್ಲಿ ಸೆಟ್ಲ್ ದುಡ್ಡೇ ಆಗೋದಕ್ಕೆ, ಮುಖ್ಯನಾ ನಿಮ್ ಮನೆಯವ್ರಿಗೆ, ಅಥವಾ ನಿನಗ್ ಮಾತ್ರ ದುಡ್ಡು ಮುಖ್ಯ ಅಂತ ಅನ್ಸುತ್ತೆ? ಯಾವತ್ತೋ ಒಂದಿನ ನಾನ್ ಸೆಟ್ಲ್ ಆಗ್ತೀನಿ ಅಂತ ಇವತ್ತಿನ ಜೀವನನ ಹಾಳ್ ಮಾಡ್ಕೊಂಡ್ಬಿಡ್ತಾಳೆ ನನ್ ಮಗ್ಳು ಅನ್ನೋದೇನೆ ಅವ್ರಿಗೆ ಭಯ. ಅರ್ಥ ಮಾಡ್ಕೊ. ನೀನೇ ಈ ತರ ಮಾತಾಡಿದ್ರೆ ನಿಮ್ ಮನೆಯವ್ರು ಇನ್ ಯಾವ ತರ ಮಾತಾಡ್ತಾರೆ? ಐ ಆಮ್ ಡಿಸೈಡೆಡ್ ಸಚ್ಚು, ಲೆಟ್ಸ್ ಎಂಡ್ ಇಟ್ ಅಪ್ ಅಷ್ಟೇ. ನನಗೆ ಇಷ್ಟ ಇಲ್ಲ ಮೂವ್ ಮಾಡಕ್ಕೆ, ನಮ್ಮ ಮನೆಯವ್ರ ವಿರುದ್ಧವಾಗಿ ಹೋಗಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಇಲ್ಲಿಗೆ ಇದನ್ನ ಮುಗಿಸ್ಬಿಡೋಣ. ಪಾಪು ದೂರ ತಳ್ಳಿ ಹೋದವಳೇ